ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲನ್ನು ಸ್ವಾಗತಿಸ್ತಾ ಈಗಾಗಲೇ 16ನೇ ವಿಧಾನಸಭೆಯ 6ನೇ ಅಧಿವೇಶನವು 3ನೇ ತಾರೀಕಿನ ಪ್ರಾರಂಭವಾಗಿ 21ನೇ ತಾರೀಕಿಗೆ ಇವತ್ತು ಪೂರ್ಣಗೊಂಡಿದೆ. ಈ ಒಂದು ಅಧಿವೇಶನ ಸಂದರ್ಭ ಇದೊಂದು ಅರ್ಥಪೂರ್ಣ ಮತ್ತು ರಾಜ್ಯಕ್ಕೆ ಅತ್ಯಂತ ಒಂದು ಪ್ರಯೋಜನಕಾರಿಯಾದಂತಹ ಮತ್ತು ಅತ್ಯಂತ ಜಾಸ್ತಿ ಚರ್ಚಿಸಲ್ಪಟ್ಟಂತಹ ಸದಸ್ಯರು ಒಂದು ಅಧಿವೇಶನ ಆಗಿದೆ. ಸುಮಾರು ಬಜೆಟ್ನಲ್ಲಿ ಸುಮಾರು 80 ಶಾಸಕರಷ್ಟು ಇದರಲ್ಲಿ ಬಹುಶಃ ಇವತ್ತು ಭಾಗವಹಿಸಿ ಇವತ್ತು ಚರ್ಚಿಸಿದ್ದಾರೆ. ಬರೀ ಬಜೆಟ್ನಲ್ಲಿ ಒಂದು ಅಧಿವೇಶನದಲ್ಲಿ ಇಷ್ಟು ಸದಸ್ಯರು ಚರ್ಚೆಯಲ್ಲಿ ಭಾಗವಹಿಸಿದ್ದು ಬಹುಶಃ ಹಿಂದೆ ಎಂದೂ ಕೂಡ ಆಗಲಿಲ್ಲ ಎಂಬ ಭಾವನೆ ಎಲ್ಲರಿಗೂ ಕೂಡ ಇದೆ. ಯಾರೆಲ್ಲ ಮಾತಾಡ್ತಾರೋ ಅವರು ಎಲ್ಲರಿಗೂ ಕೂಡ ಸದಾವಕಾಶ ಸಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕಾರ್ಯಕಲಾಪವನ್ನು ಸಂಪೂರ್ಣವಾಗಿಗೊಳಿಸಲು 7:45 ಕೂಡ ಅಧಿವೇಶನ ಪ್ರಾರಂಭ ಆಗಿದ್ದುಕೊಂಡು ರಾತ್ರಿ 11-11:30 ಗಂಟೆ ತನಕ ಕೂಡ ಇವತ್ತು ಅಸೆಂಬ್ಲಿ ನಡೆದಿದೆ. ಯಾವ ಸಮಯ ನಾನು ಆ ಪರಿಸ್ಥಿತಿ ನೋಡಿ ನಾನು ನಿಗದಿಪಡಿಸಿದ್ದೇನೆ. ಬಹುತೇಕ ಎಲ್ಲ ಶಾಸಕರು ಮಂತ್ರಿಗಳು ನಿಗದಿತ ಸಮಯದಲ್ಲಿ ಭಾಗವಹಿಸಿ ರಾಜ್ಯದ ಮತ್ತು ಅವರ ಕ್ಷೇತ್ರ ಜನಪರವಾದ ಕಾಳಜಿಯನ್ನು ಆಡಳಿತ ಪಕ್ಷ ಶಾಸಕರು, ಪ್ರತಿಪಕ್ಷ ಶಾಸಕರು, ಸರ್ಕಾರ ತೋರಿಸಿಕೊಟ್ಟು ಬಹಳಷ್ಟು ಇವತ್ತು ಚರ್ಚೆ ಇವತ್ತು ಆಗಿದೆ. ಆದ ಕಾರಣ ಇವತ್ತು ಹೈಯೆಸ್ಟ್ ಬಿಲ್ ಸುಮಾರು 27 ಬಿಲ್ಗಳು ನಮ್ಮ ಇದರಲ್ಲಿ ಮೊನ್ನೆ ಇವತ್ತು ಪಾಸ್ ಆಗಿದ್ದು, ಮೋಸ್ಟ್ಲಿ 27 ಇನ್ಕ್ಲೂಡಿಂಗ್ ಫೈನಾನ್ಸ್ ಬಿಲ್, ಧನ ವಿನಿಯೋಗ ಬಿಲ್ ಜೊತೆಯಲ್ಲಿ 27 ಬಿಲ್ಗಳು ಇವತ್ತು ಪಾಸ್ ಆಗಿದೆ. 4 ರೆಸೊಲ್ಯೂಷನ್, 4 ನಿರ್ಣಯಗಳು. ಅದು ಒಂದು SC/ST ಸಂಬಂಧಪಟ್ಟಾಗೆ ಇಷ್ಟು ಶೇಕಡಾವ ಸೆಂಟ್ರಲ್ ಕೊಡಬೇಕಂತೀರಿ ಅಲ್ಲಿಗೆ, ಮತ್ತೊಂದು ವಿಶ್ವವಿದ್ಯಾಲಯದ್ದು, ಮತ್ತೊಂದು ವಕ್ಫಿದು ರಿಜೆಕ್ಷನ್. ಸೊ 4 ಇವತ್ತು ಅಧಿಸೂಚನೆಗಳು, ಇವತ್ತು ನಮ್ಮ ನಿರ್ಣಯಗಳು, ಇವತ್ತಲ್ಲಿ 3 ನಿರ್ಣಯಗಳು ಪಾಸಾಗಿದೆ. 4 ವಿಚಾರಗಳನ್ನು 60 ತಗೊಂಡಂಥ ವಿಚಾರಗಳನ್ನು ಅರ್ಧ ಗಂಟೆ ಕಾಲ ಚರ್ಚೆ ಇವತ್ತು ಚರ್ಚಿಸಲಾಗಿದೆ. 3096 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು, ನಾವು ಸದನದಲ್ಲಿ ಯಾವುದು ಉತ್ತರಿಸಬೇಕು 195ರಲ್ಲಿ ಪೈಕಿ 189 ಪ್ರಶ್ನೆಗೆ ಉತ್ತರಿಸಲಾಗಿದೆ. ಅದೇ ರೀತಿ ಲಿಖಿತವಾದ ಪ್ರಶ್ನೆ 2583, ಇದರ ಪೈಕಿ 2190 ಪ್ರಶ್ನೆಗೆ ಉತ್ತರ ಕೊಡಲಾಗಿದೆ. ಯಾವುದಿವತ್ತು ಸದನದಲ್ಲಿ ಉತ್ತರ ಕೊಡಬೇಕಾದಂಥ ಅಭಿವ್ಯಕ್ತಿಗಳು ಮತ್ತು ಲಿಖಿತವಾಗಿ ಉತ್ತರ ಕೊಡಬೇಕಾದಂಥ ಉತ್ತರ ಯಾವುದು ಬರಲಿಲ್ಲ, ಅದನ್ನು ನಿಗದಿತ ಸಮಯದಲ್ಲಿ ಕೊಡಬೇಕು. ಮತ್ತು ಬರದಿದ್ದಲ್ಲಿ ಇದನ್ನು ನೋಡಿ ತನಿಖೆ ಮಾಡಿ ಯಾಕೆ ಅವರಿಗೆ ರಿಪ್ಲೈ ಬರಲಿಲ್ಲ ಮತ್ತು ಆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲು ನಾನು ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೇನೆ. ಈ ಹಿಂದೆ ನಮಗೆ ಶಾಸಕರ ಭಾಳಷ್ಟು ದೂರುಗಳಿತ್ತು. ಯಾಕೆ ನಮ್ಮದು ಕೆಲವು ಪ್ರಶ್ನೆ ಬರೋದಿಲ್ಲ, 3 ತಿಂಗಳಾದರೂ ಬರೋದಿಲ್ಲ, ಅಸೆಂಬ್ಲಿಯಲ್ಲಿ 15 ದಿವಸದಲ್ಲಿ ಕೊಡ್ತಾರೆ ಮತ್ತು ಕಳಿಸುವುದಿಲ್ಲ. ಆದಾಗ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಿಂದ ಒಂದು ಕಮಿಟಿ ರಚಿಸಿ ಯಾರಾದರೂ ಸದಸ್ಯರಿಗೆ ಇನ್ನು ಕೆಲವು ತಿಂಗಳಲ್ಲಿ ಯಾವುದೇ ಹೇಳಿದ ಸಮಯದಲ್ಲಿ ಬರೆದಿದ್ದಲ್ಲಿ ಅವ್ರ ಅರ್ಜಿಯನ್ನು ಆ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದ ಕಮಿಟಿಗೆ ಕೊಟ್ಟರೆ
ಅವರು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳನ್ನು ಸಂಬಂಧಪಟ್ಟಂಥ ಕರೆಸಿಕೊಂಡು ಯಾಕೆ ತಡವಾಗಿದೆ, ಏನು ಕೊಡಲಿಲ್ಲ, ಮತ್ತು ಅದು ಏನಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ದರೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ಆ ಸಮಿತಿಯವರಿಗೆ ಶಿಫಾರಸು ಮಾಡಬಹುದು. ಎರಡು ಖಾಸಗಿ ಬಿಲ್ಗಳನ್ನು ಕೂಡ ಇವತ್ತು ಮಂಡಿಸಲಾಗಿದೆ. ಒಂದು HK ಸುರೇಶ್, ಮತ್ತೊಂದು ದರ್ಶನ್ ಪುಟ್ಟಣ್ಣಯ್ಯ. HK ಸುರೇಶ್ ಅವರು ಬೇಲೂರು ಹಳೆಬೀಡು ಸಂಬಂಧಪಟ್ಟಾಗೆ ಖಾಸಗಿ ಬಿಲ್ ಪ್ರೆಸೆಂಟ್ ಮಾಡಿದರು. ದರ್ಶನ್ ಪುಟ್ಟಣ್ಣ ಅವರು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಾಗೆ ಅವರು ಖಾಸಗಿ ಬಿಲ್ಲನ್ನು ಇವತ್ತು ಗಮನ ಸೆಳೆಯುವ ಸೂಚನೆ 388 ಗಮನ ಸೆಳೆಯುವ ಸೂಚನೆಗಳ ಪೈಕಿ 175 ಸೂಚನಾ ಪತ್ರಗಳನ್ನು ನಾವು ಉತ್ತರ ಸ್ವೀಕರಿಸಲಾಗಿದೆ. ಶೂನ್ಯ ವೇಳೆಯಲ್ಲಿ 14 ಸೂಚನೆಗಳು ಇವತ್ತು ಚರ್ಚಿಸಲಾಗಿದೆ. ಅದೇ ರೀತಿ 2 ಹಕ್ಕುಚ್ಯುತಿ ಸೂಚನೆ ತನಿಖೆ ಮತ್ತು ಪರಿಶೀಲನೆ ಮತ್ತು ವರದಿಗಾಗಿ ಹಕ್ಕುಬಾಧ್ಯತೆ ಸಮಿತಿ ಕೂಡ ವಹಿಸಲಾಗಿದೆ. ಅದೇ ರೀತಿ ವಿಧಾನಸಭಾಂಗಣದ ಮೊಗಸಾಲೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆ ಒಂದು ಇತಿಹಾಸವನ್ನು ಎಲ್ಲರಿಗೂ ಪರಿಚಯ ಮಾಡಬೇಕಂತ ಹೇಳಿಕೊಂಡು ಇವತ್ತು ಅದರ ಫೋಟೋ ಗ್ಯಾಲರಿಯನ್ನು ಕೂಡ ಸ್ಥಾಪಿಸಿ ಅದನ್ನು ಕೂಡ ಇವತ್ತು ಡೆಪ್ಯೂಟಿ CM ಅವರು ಉದ್ಘಾಟಿಸಿದ್ದಾರೆ. ಯಾಕಂತ ಹೇಳಿದರೆ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಪ್ರಜಾಪ್ರತಿನಿಧಿ ಮತ್ತು ಪ್ರಜೆಗಳ ಪ್ರತಿನಿಧಿಯಾಗಿ ಆಯ್ಕೆ ಮಾಡುವಂಥ ಒಂದು ನಮ್ಮ ಡೆಮೊಕ್ರೆಟಿಕ್ ಸಿಸ್ಟಮ್ 1861ರಲ್ಲಿ ಮೈಸೂರು ರಾಜ್ಯರು ಪ್ರಾರಂಭ ಮಾಡಿದರು. ಬ್ರಿಟಿಷರು ಎಷ್ಟೇ ವಿರೋಧ ಇದ್ದರೂ ಕೂಡ ಅವತ್ತು 1861 ಫಸ್ಟ್ ಪ್ರಜಾಪ್ರತಿನಿಧಿ ಆಯಿತು. ನಮಗೆ ಸ್ವತಂತ್ರ ಸಿಕ್ಕುವ ಮುಂಚೆ ಜನರಿಂದ ಆಯ್ಕೆ ಮಾಡಿ ರೆಪ್ರೆಸೆಂಟೇಟಿವ್ ಬಂದು ಅಲ್ಲಿ ಮೀಟಿಂಗ್ ಮಾಡಿ ಏನು ನಾವು ತೀರ್ಮಾನ ತಗೊಳ್ಬೇಕಂತೇಳಿ. ಅದು ಫಸ್ಟ್ ಪ್ರಜಾಪ್ರತಿನಿಧಿ ಯಾವಾಗ ಆಯಿತು, ಯಾವ ಕಟ್ಟಡದಲ್ಲಿ ಆಯಿತು, ಅದು ಈಗ ಆ ಕಟ್ಟಡ ಈಗ ಮೈಸೂರಲ್ಲಿ ಏನಾಗಿದೆ, ತದನಂತರ ಆ ಮೀಟಿಂಗ್ ಎಲ್ಲಿ ಆಯಿತು. ನಮ್ಮ ಸ್ವತಂತ್ರ ಬಂದ ನಂತರ ಬೆಂಗಳೂರಿನಲ್ಲಿ ನಾವು ಆಡಳಿತ ಪ್ರಾರಂಭ ಮಾಡಿದಾಗ ವಿಧಾನಸೌಧ ಕಟ್ಟುವ ಮುಂಚೆ ಎಲ್ಲಿ ವಿಧಾನಸಭೆ ನಡೀತಿತ್ತು ನಮ್ಮ ಮಾಹಿತಿ ಭಾಳಷ್ಟು ಯುವಕರಿಗೆ ಇದೆ, ಯಾರಿಗೂ ಕೂಡ ಗೊತ್ತಿಲ್ಲ. ನಿಮ್ಗೆ ಅದು ಗೊತ್ತಿದೆ ಎಲ್ಲಿ ನಡೀತಿತ್ತು ಅಂತೇಳಿ? ವಿಧಾನಸಭೆ ಕಟ್ಟಡ ಬರೋ ಮುಂಚೆ ವಿಧಾನಸಭೆಯಲ್ಲಿ ನಡೀತಿತ್ತು. ವಿಧಾನಸಭೆ ಆವಾಗ ಹೈಕೋರ್ಟಲ್ಲಿ ನಡೀತಿತ್ತು. ಅಟಾರ್ ಹೌಸ್ ಅಂತ ಅದಕ್ಕೆ ಹೇಳ್ತಿದ್ರು, ಅಪೋಸಿಟ್ ಇದೆ ಅಲ್ಲ, ಅಲ್ಲಿ ನಡೀತಿತ್ತು ವಿಧಾನಸಭೆಯ ಅಡ್ಮಿನಿಸ್ಟ್ರೇಷನ್ ಮ್ಯಾಟರ್. ಕಟ್ಟಿದ ನಂತರ ಅಲ್ಲಿಂದ ಇದೆ. ಸೊ ಇಂಥ ಹಲವಾರು ಇತಿಹಾಸ ಇರುವ ನಮ್ಮ ಮಾಹಿತಿಗಳು ಬಹುಶಃ ನಮಗೆ ಭಾಳಷ್ಟು ಇವತ್ತು ಆ ಕಡೆ ಈಗ ಬಿಸಿ ಶೆಡ್ಯೂಲಲ್ಲಿ ಇದನ್ನು ನೋಡಿ ಯಾರಿಗೂ ಆಗ್ತಾ ಇಲ್ಲ. ಅದಕ್ಕಿಂತ ಒಂದು ಫೋಟೋಗೆ ನಾವು ಒಳಗಡೆ ಹಾಕಿದ್ದೇವೆ. ಇನ್ನು ಮುಂದಕ್ಕೆ ವಿಧಾನಸೌಧ ಸುತ್ತ ಗೋಡೆಯಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ, ಸಾರ್ವಜನಿಕರು ವಿದ್ಯಾರ್ಥಿ ಬಂದಾಗ ಅದನ್ನು ನೋಡಿಕೊಂಡು ಅವಕಾಶ ಮಾಡಿಕೊಡುವಂಥ ನಾವು ಇತಿಹಾಸದಿರುವಂಥ ಹಲವಾರು ವಿಚಾರ ನಾವು ಇವತ್ತು ತಗೊಳ್ತಿದ್ದೇವೆ. ಅದೇ ರೀತಿ ಕೆಲವೊಂದು ಸಂದರ್ಭದಲ್ಲಿ ಅಧಿವೇಶನದ ಗೊಂದಲ ಆದರೂ ಕೂಡ ಬಹುಶಃ ಮುಖ್ಯಮಂತ್ರಿಯವರನ್ನು ಮತ್ತು ಪ್ರತಿಪಕ್ಷ ನಾಯಕರನ್ನು ಕೂತ್ಕೊಂಡು ಚರ್ಚೆ ಮಾಡಿದಾಗ ಮತ್ತೆಲ್ಲವೂ ಕೂಡ ಸುಗಮವಾಗಿ ಇವತ್ತು ಅಧಿವೇಶನ ಮತ್ತೆ ನಡೆದಿದೆ. ಬಹುತೇಕ ಎಲ್ಲ ವಿಚಾರ ನಾವು ಇವತ್ತು ಕೊಟ್ಟಿದ್ದೇವೆ. ಕೊನೆಯ ದಿವಸ ಧನವಿನಿಯೋಗ ಬಿಲ್ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಆ ಒಂದು ಗೊಂದಲ ಮತ್ತು ಆ ಒಂದು ಘಟನೆ ಅತ್ಯಂತ ವಿಷಾದನೀಯ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ. ಆದ ಸಂವಿಧಾನ ಪೀಠದ ಗೌರವ ಉಳಿಸಿಕೊಳ್ಳಲಿಕ್ಕೆ ಸಭಾಧ್ಯಕ್ಷನಾಗಿದ್ದುಕೊಂಡು ನಮ್ಮ ಮಿತ್ರ ಶಾಸಕರು ನಾನು ಇವತ್ತು 6 ತಿಂಗಳವರೆಗೆ ನಾನು ಸಸ್ಪೆಂಡ್ ಮಾಡಬೇಕಾಯಿತು. ಆದ ಕಾರಣ ಈ ಸಸ್ಪೆನ್ಷನ್
ಅದು ಯಾರು ಕೂಡ ಅವ್ರಿಗೆ ಕೊಟ್ಟಂಥ ಶಿಕ್ಷೆ ಅಂತ ಭಾವಿಸೋದು ಬೇಡ. ಅದನ್ನು ತಿದ್ದಿಕೊಂಡು ಅವರು ಉತ್ತಮವಾದ ಜನಪ್ರತಿನಿಧಿ ಆಗಲಿಕ್ಕೆ ಅವರನ್ನು ಅದು ತಗೊಂಡಂಥ ಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಯಾವುದೇ ಒಂದು ಸಸ್ಪೆನ್ಷನ್ ಅಥವಾ ಏನೊಂದು ಕೊಡೋದು ಅದು ಶಿಕ್ಷೆ ಅಂತಲ್ಲ. ಅವರು ಇನ್ನಷ್ಟು ಉತ್ತಮವಾದ ಯಾವ ರೀತಿ ಸಂವಿಧಾನ ಇದೆ, ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು ಮತ್ತು ಯಾವ ರೀತಿ ನಾವು ಉತ್ತಮವಾದ ಜನಪ್ರತಿನಿಧಿ ಆಗಬೇಕಂತೇಳಿ ಅರ್ಥಕೊಳ್ಳಲು ಮಾಡಿದಂಥ ಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಎಲ್ಲರೂ ಕೂಡ ಅದು ನಮ್ಮ ಮಾಧ್ಯಮ ಮಿತ್ರರಿಂದಿದ್ದು ನಮ್ಮ ಎಲ್ಲ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು, ಮಾರ್ಷಲ್ಗಳು, ಪೊಲೀಸ್ ಸಿಬ್ಬಂದಿಗಳು, ಡಿ ಗ್ರೂಪ್ ನೌಕರರು ಎಲ್ಲರೂ ಕೂಡ, ಯಾಕೆ ಬೆಳಿಗ್ಗೆ 7:30 ಗಂಟೆ ಅಂತ ಹೇಳಿದರೆ ಅವರು ಪಾಪ 6 ಗಂಟೆಗೆ ಬರಬೇಕು ಅಧಿಕಾರಿಗಳು, ಯಾಕೆ ನಾವು ರೆಡಿ ಆಗಬೇಕು ಅಂತ ಹೇಳಿ ಯಾವ ಸಮಯ ನಾನು ನಿಗದಿಪಡಿಸಿದಾಗ ಅದಕ್ಕೆಲ್ಲ ಕೂಡ ತಯಾರಿ. ಅಧಿಕಾರಿಗಳು ಕೂಡ 6 ಗಂಟೆ ಬೆಳಿಗ್ಗೆ ಬಂದು ಮತ್ತೆ ಸೆಷನ್ ಮುಗಿದ 1 ಗಂಟೆ ನಂತರ ಹೋಗೋದು ನಾವು, ಯಾಕೆ ನಾವು ನಾಳೆಗೆ ನಾವು ಬಿಸ್ನೆಸ್ ರೆಡಿ ಮಾಡಬೇಕು. ಆದರೂ ಕೂಡ ಎಲ್ಲರೂ ಕೂಡ ಸಾಕದು ಕೊಟ್ಟಿರೋದು ಅತ್ಯಂತ ಸಂತೋಷ ಮತ್ತು ಇತಿಹಾಸದ ಒಂದು ಅಧಿವೇಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಮತ್ತೆ ವಿಚಾರ ನೆಕ್ಸ್ಟ್ ಡಿಸಿಷನ್ ಮತ್ತೆ ಆದರೆ ಮತ್ತೆ ಸಸ್ಪೆಂಡ್ ಡಿಸ್ಮಿಸ್ ಮಾಡೋದು ನಾನಿದ್ದರೆ ಕೋರ್ಟ್ ವಿಲ್ ಡಿಸೈಡ್. ಈಗ ನೀವು ಒಂದು ಹೇಳಿದ್ರೆ ಅವರಿಗೆ ಮನವರಿಕೆ ಆಗಬೇಕು, ಅವ್ರ ಮನವರಿಕೆ ಆಗಿ ನಂತರ ಅಪ್ರೋಚ್ ಮಾಡಿದ್ರೆ ವಿಲ್ ಡಿಸೈಡ್ ಆನ್ ದಟ್. ನೋಡಿ, ಇದು ಸದನ ತಗೊಂಡ ತೀರ್ಮಾನ. ಐ ಹ್ಯಾವ್ ನೇಮ್ ದೆಮ್. ಸದನ ತೀರ್ಮಾನ ತಗೊಂಡಿದೆ, ನಾವು ಚರ್ಚೆ ಮಾಡ್ತೇವೆ. ಡಿಸ್ಮಿಸ್ ಅಂತ ಹೇಳಿದ್ರೆ ವಜಾ ಮಾಡೋದು ಅಂತ ಹೇಳ್ತಾರೆ. ಅಲ್ಲ, ಆಗಿಲ್ಲ. ದೇ ರಿಪೀಟ್ ದ ಸೇಮ್ ಥಿಂಗ್. ಐ ಆಮ್ ಟೆಲಿಂಗ್ ಯು. ರಿಪೀಟ್ ಮಾಡಿದ್ರೆ ವಜಾ ಮಾಡ್ತೀವಿ. ಇದರ ಒಂದು ಘನತೆಗಾರ ಉಳಿಸಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಎಕ್ಸ್ಟ್ರೀಮ್ ಸ್ಟೆಪ್. ಹಾಗೆಲ್ಲ ಇದು ಸೇಮ್ ಹ್ಯಾಬಿಚುವಲ್ ಅಫೆಂಡರ್ ನೀವು ಹೇಳ್ತೀರಿ ಮಾಡಿದ್ರೆ ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿ ಬಂದರೆ ಮಾಡಿದ ತಪ್ಪು ಮಾಡಿದ್ರೆ ಮಾಡೋದು. ತಮ್ಮ ಮೊನ್ನೆ ಫಸ್ಟ್ ಆಯಿತು, ಒಂದು ಸಸ್ಪೆಂಡ್ ಮಾಡಿದ್ರು 3 ದಿವಸಕ್ಕೆ, ಹೌದಾ? 3 ದಿವಸ ಸಸ್ಪೆನ್ಷನ್ ಆಗಿದೆ ಫಸ್ಟಿಗೆ. ತದನಂತರ ಲಾಸ್ಟ್ ಡೇ ಇದನ್ನು ತಗೊಂಡ್ಬರ್ತಾರೆ. ನಾವು ಟೇಕನ್ ಫಾರ್ 6 months. ಮತ್ತೆ ಹೋಗ್ತಾರೆ, ಮತ್ತೆ ಅದಕ್ಕೆ ಬೇಕು, ಮತ್ತೆ ನಮ್ಮದು ಕೂಡ ಅದು ಚೇಂಜ್ ಆಗ್ತದಲ್ಲ. ನಾವು ಬಟ್ ವಾಟ್ ಐ ಆಮ್ ಸೇಯಿಂಗ್, ನಾನಂತಾರೆ ಯಾರಾದರೂ ಕೂಡ ಇದಕ್ಕೆ ಚೇರಿಗೆ ಅವಮಾನ ಮಾಡುವಾಗ ಅಥವಾ ಅಸೆಂಬ್ಲಿ ಒಂದು ಅಸಹ್ಯವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಾಗ ಇವರು ಕೆಲವೇ ಜನ ಅದರಲ್ಲಿ ಮಾಡಿರ್ಬೋದು. ಆದರೆ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ದೇಶ ನೋಡುವಾಗ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಕಪ್ಪು ಚುಕ್ಕೆ ಆಗಿದೆ. ಅದನ್ನು ನಮ್ಮ ಅರ್ಥ ಮಾಡಿಕೊಳ್ಬೇಕು. Not next. If habitual is there, we can do extreme step. We can take. I said. Yeah, 6 ತಿಂಗಳೇ. Yeah. It may be anything. If 6 ತಿಂಗಳಲ್ಲಿ ಸರಿ ಆಗದಿಲ್ಲ ಅಂತ ಹೇಳಿದ್ರೆ, we can make it 1 year. Other next we can do whatever it is. That depends, Allah. That includes disqualifying them. I don't want to say disqualify ಅಂತ ಹೇಳಿ, but any extreme step. Provision ಉಲ್ಲ ಕೊಡ್ತೀರಮ್ಮ ಮಾಡಲಿ. Speaker is supreme in the assembly. Speaker is supreme in the assembly. ಇದರಲ್ಲಿ ಯಾವುದು ಸ್ಪೀಕರ್ ಸುಪ್ರೀಂ ಅಂತ ಹೇಳಿದೆ ಅಲ್ಲ, ಪವರ್ ಉಂಟಲ್ಲ ಮತ್ತೆ ತೀರ್ಮಾನ. ನಾನೇನೋ ಸ್ಪೀಕರ್ ಆಗಿದ್ರೆ ಈ ಆ ಕಡೆ ಈ ಕಡೆ ಪಕ್ಷಾಂತರ ಮಾಡೋ ಫ್ಲೈಟ್ ಹತ್ತಿದ ತಕ್ಷಣ ಡಿಸ್ಮಿಸ್ ಮಾಡ್ತಿದ್ದೆ. 15 ದಿವಸ ಕಾಯ್ತಿರ್ಲಿಲ್ಲ ನಾನು. ಆ ಕಡೆ ಈ ಕಡೆ ಪಕ್ಷಾಂತರ ಮಾಡಿ ಸರ್ಕಾರ ಬೀಳಿಸಲಿಕ್ಕೆ ಪ್ರಯತ್ನ ಪಡ್ತಾರಂತೇಳಿ ನಮಗೆ ಸ್ವಲ್ಪ ಗಮನಕ್ಕೆ ಬಂದ ತಕ್ಷಣವೇ ಡಿಸ್ಮಿಸ್ ಮಾಡಿ ಕೋರ್ಟಿಗೆ ಅಂತ ಸರ್ಕಾರ ಉಳಿತಿತ್ತು. ಅಲ್ಲಲ್ಲ, ಐ ಆಮ್ ಟೆಲಿಂಗ್, ಬಿಕಾಸ್ ವಾಟ್ ಐ ಆಮ್ ಟೆಲಿಂಗ್ ಈಸ್ ಡಿಫಾಮೇಷನ್ ಆಕ್ಟ್ ಇಸ್ ಸ್ಟ್ರಾಂಗ್, ಆಕ್ಟ್ ವೀಕ್ ಅಲ್ಲ. ಅಲ್ಲಿ ಕೂತ್ಕೊಂಡವರು ಸ್ಟ್ರಾಂಗ್ ಆಗಿರ್ಬೇಕು. ಇದರಲ್ಲಿ ಡಿಫಾಮೇಷನ್ ಆಕ್ಟ್ ಇಟ್ಕೊಂಡು ಕರೆಕ್ಟ್ ಅಂದರೆ ಯಾವ ಪಕ್ಷಾಂತರ ಕೂಡ ಯಾವ ಇದು ಏನು ವಾಟ್ ಟು ಸೇ ಆಪರೇಷನ್ ಆಗಲಿ ಕೂಡ ಆಗೋದಿಲ್ಲ. ಇದರಲ್ಲಿ ಫ್ಲೈಟ್ ಹತ್ತ ತಕ್ಷಣ ಡಿಸ್ಮಿಸ್ ಹೋಗಿ ಕೋರ್ಟಿಗೆ ಮಾಡಿಕೊಂಡು ಬರಲಿ 6-8 ತಿಂಗಳಂದು ಏನಂತೇಳಿ. ಸೊ ನಮ್ಮ ಆಕ್ಟ್ ಇಸ್ ವೆರಿ ಸ್ಟ್ರಾಂಗ್. ಇಟ್ ಡಿಪೆಂಡ್ಸ್ ಹೌ ವಿ ಆಕ್ಟ್. ಆಕ್ಟ್ ಸ್ಟ್ರಾಂಗ್ ಇಟ್ಕೊಂಡು ನಾವು ಆಕ್ಟ್ ಮಾಡಿದ್ರೆ ಮತ್ತೆ ಆಕ್ಟ್ ವೀಕ್ ಆಗೋದಿಲ್ವಾ? ನೋಡಿ,